ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತ ಹೇಳಿ ಏನು ನಿನ್ನೆ ನಮ್ಮ ಹೋರಾಟಗಾರನ ಬಂಧಿಸಿದ್ದಾರೆ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಂಜೂರಿಗಾಗಿ ಆಗ್ರಹಿಸಿ ಹೋರಾಟ ಮಾಡುತ್ತಿರುವ ಹೋರಾಟವನ್ನು ಅದನ್ನು ವಿಫಲಗೊಳಿಸಲು ಸರ್ಕಾರವೇ ಕೂತು ಈ ಪೊಲೀಸರ ಮುಖಾಂತರ ತಮ್ಮ ಅಧಿಕಾರದ ದುರುಪಯೋಗ ಮಾಡಿಕೊಂಡು ಹೋರಾಟಗಾರರನ್ನು ಬಂಧಿಸಿದ್ದಾರೆ. ಮುಖ್ಯವಾಗಿ ಈ ಹೋರಾಟ ನಿಲ್ಲೋದಿಲ್ಲ, ಇನ್ನು ಉಗ್ರ ರೂಪ ತಾಳ್ತದೆ. ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಮತ್ತು ಈ ಕಾಂಗ್ರೆಸ್ನವರು ರೇಲ್ ಬಿಕ್ಕಿಗೆಯ ತೇಲ್ ಬಿಕ್ಕಿಗೆಯ ಬಿಕಾ ಹವಾಯಿ ಅಡ್ಡ ಅಂತೇಳಿ ಎಲ್ಲರ ಹಾಡ್ಕೋ ತಿರುಗಾಡ್ತಾರೆ, ಪಾರ್ಲಿಮೆಂಟ್ದಾಗ ಹೇಳ್ತಾರೆ, ರೋಡ್ ಮೇಲೆ ತಿರುಗಾಡ್ತಾರೆ, ಫಂಕ್ಷನ್ಗಳ್ದಾಗ ಹೇಳ್ತಾರೆ. ಮತ್ತು ನೀವೇನು ಮಾಡ್ಲತ್ತೀರಪ್ಪ? ಈ ನಮ್ಮ ಸರ್ಕಾರಿ ಕಾಲೇಜ್ನ ಮಾರ್ಕೊಲತ್ತೀರಿ. ನಮ್ಮ ಆರೋಗ್ಯ ಭಾಗ್ಯ ಅತ್ತ 5 ಭಾಗ್ಯ ಕೊಟ್ಟಿವತ್ತ ಎಂಥದ್ದು ಆರೋಗ್ಯ ಭಾಗ್ಯನೇ ಮಾರ್ಕೊಲತ್ತೀರ ಅಂದ್ರೆ ನೀವು ನಿಮ್ಮ ವೋಟರ್ಸನ್ನ ಆರೋಗ್ಯ, ಈ ಜನರ ಆರೋಗ್ಯ ಮಾರ್ಕೊಲತ್ತೀರಲ್ಲ ನೀವೆಂಥ ಅವ್ರಕ್ಕಿಂತ ಏನು ಅವರೊಂದು ತೀರ ಆದ್ರೆ ನೀವೊಂದು ತೀರ ತಿಳ್ಕೊಂಡಿದ್ದೇವೆ. ನಿಮ್ಮ ಇಬ್ಬರದು ತೀರ ಒಂದೇ ಅದ. ಅದಕ್ಕೆ ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಉಗ್ರ ರೂಪ ಈ ಹೋರಾಟ ತಾಳೋಕ್ಕಿಂತ ಮುಂಚೆ ಸರ್ಕಾರಿ ವೈದ್ಯಕೀಯ ಕಾಲೇಜ ನಮ್ಮ ಜಿಲ್ಲೆಗೆ ಒದಗಿಸಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ. ಜಿತೇಂದ್ರ ಕಾಂಬ್ಳೆ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎ. ಇದು ಒಂದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವುದು ಪ್ರತಿಯೊಬ್ಬನ ಜನ್ಮಸಿದ್ಧ ಹಕ್ಕು. ಇಂಥದ್ದು ಒಂದು ಹೋರಾಟವನ್ನು ಇವತ್ತು ಸರ್ಕಾರೇ ನಮ್ಮ ಕಿತ್ತೊಗಿತಾ ಇದೆ ಅಂದರೆ ಇದು ದುರದೃಷ್ಟಕರ. ಅದಕ್ಕಾಗಿ ನಾನು ಸರ್ಕಾರಲ್ಲಿ ಮತ್ತು ಜಿಲ್ಲಾಡಳಿತದಲ್ಲಿ ಆಗ್ರಹಪಡಿಸುವುದೇನೆಂದರೆ ತಾವು ಹೋರಾಟಗಾರರಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು. ತಾವು ಇವತ್ತು ನಮ್ಮ ಹೋರಾಟಗಾರರಿಗೆ ಬಂಧನ ಮಾಡಿ ಸುಮಾರು 6-7 ಜನರಿಗೆ ಜೈಲಿಗೆ ಹಾಕಿದ್ದು ಸುದ್ದಿ ಗೊತ್ತಾಗಿದೆ. ಮತ್ತು ಸುಮಾರು 20 ಜನರ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ ಅಂತೂ ಸಹಿತ ಗೊತ್ತಾಗಿದೆ. ಕಾರಣ ಸರ್ಕಾರಕ್ಕೆ ಆಗ್ರಹಿಸುವುದೇನೆಂದರೆ ತಾವು ಆ ಕೇಸನ್ನು ವಾಪಸ್ ತಗೊಳ್ಳಿ ಮತ್ತು ಆ ಬಂಧನ ಮಾಡಿ ಜೈಲಿಗೆ ಕಳಿಸೋದಂಥ ನಮ್ಮ ಹೋರಾಟಗಾರರಿಗೆ ಬಿಡುಗಡೆ ಮಾಡಬೇಕು. ಮತ್ತು ಯಾವ ತನಕ ಸರ್ಕಾರ ವೇದಿಕೆ ಕಾಲೇಜು ಸರ್ಕಾರದಿಂದ ಘೋಷಣೆ ಆಗೋದು ಅಲ್ಲಿಯ ತನಕ ತಾವು ನಮ್ಮ ಈ ವೇದಿಕೆಯನ್ನು ಪುನಃಸ್ಥಾಪನೆ ಮಾಡಿಕೊಡ್ಬೇಕಂತ ನಾವು ಈ ಮೂಲಕ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ. ನಾನು ಶ್ರೀ ಎಂ ಎ ಬಗಲಿ ವಕೀಲರು, ಸಾಮಾಜಿಕ ಹೋರಾಟಗಾರರು, ವಿಜಯಪುರ. ವೈದ್ಯಕೀಯ ಕಾಲೇಜ್ ಆಗಬೇಕು ಅಂತ 106 ದಿವಸದಿಂದ ಸತತವಾದಂಥ ಹೋರಾಟ ಏನು ಹೆಮ್ಮೆಟ್ಟಿಸೋದು ಪ್ರಯತ್ನ ಮಾಡ್ಯಾರ. ಅದು ಮುಂದಿನ ದಿವಸ ಒಳಗೆ ಭಾಳಷ್ಟು ತೀವ್ರಗತಿಯಿಂದ ಮುಂದುವರಿಸ್ತದೆ ಅನ್ಕಿಸಿನ ಪ್ರಥಮ ಹೇಳಕ್ಕೆ ನಾ ಇಚ್ಛಾ ಬಯಸ್ತೀನಿ. ಹೆಂಗಂದ್ರೆ ಇವತ್ತಿನ ದಿವಸ ನಾವೇನು MB ಪಾಟೀಲ್ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ಕಿಸಿನ ಏನು ಹೋಗಿದ್ದಿಲ್ಲ. ನಾವು ಅವ್ರಿಗೆ ಮನವಿ ಪತ್ರ ಕಳ್ಕಳಿದಿಂದ ಮನವಿ ಪತ್ರ ಕೊಟ್ಟು ನಾವು ಧರಣ ಕುಂಡಿರ್ಬೇಕು ಅನ್ಕಿಸಿನ ಹೋದಾಗ ಅವ್ರು ಅಲ್ಲೇ ನಮ್ಗೆ ಅರೆಸ್ಟ್ ಮಾಡಿ ಸಿಕ್ಕಾಪಟ್ಟಿ ಜಗ್ಗಾಡ್ಯಾರ. 27 ಜನರ ಒಳಗೆ ನಾವು 12 ಜನ ಹೆಣ್ಮಕ್ಳು ಇದ್ದೀವಿ. ಅವನು ಅದ್ರೊಳಗೆ ಸಿಕ್ಕಾಪಟ್ಟಿ ಹಿಗ್ಗಾ ಮುಗ್ಗಿ ಜಕ್ಕೊಂಡು ಮಾಡ್ಕೊಂಡು ಗಾಡಿ ಒಳಗೆ ಹಾಕ್ಯಾರ. ಅದು ನಾವು ಖಡಾಖಂಡಿತವಾಗಿ ಖಂಡಿಸ್ತೀವಿ. ಮತ್ತು ನಮ್ಮ ಮುಂದಿನ ಹೋರಾಟ ಏನದ ಮತ್ತು ವಿವಿಧ ಹಂತದಿಂದ ವಿವಿಧ ಸಂಘಟನೆಯವ್ರ ಜೊತೆಯೊಳಗೆ ನಾವು ಕೂಡಿ ಈ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳಕ್ಕೆ ಇಷ್ಟ ಬಯಸ್ತೀವಿ. ಟೆಂಟ್ ಕಿತ್ತಿದಂದ್ರೆ ಅದು ಇವತ್ತಿನ ದಿವಸ ಪ್ರಜಾಪ್ರಭುತ್ವಕ್ಕೆ ಖಗ್ಗೊಲೆ ಮಾಡುವಂಥ ಇದು ಒಂದು ಹೀನವಾದಂಥ ಕೃತ್ಯ. ಹೀನವಾದಂಥ ಕೃತ್ಯ ಇದು ನಾವು ಉದ್ದೇಶಪೂರ್ವಕ ಮಾಡ್ಯಾರ. ಮುಂದಿನ ದಿವಸದೊಳಗೆ ಈ ಹೋರಾಟ ಮುಂದುವರಿಸಬೇಕು ಅಂತ ಇದು ಮಾಡ್ಯಾರ. ಆದ್ರೆ ನಮ್ಮ ಹೋರಾಟ ಏನದ ಇಲ್ಲಿಗೆ ನಿಂದ್ರಿಸೋದಿಲ್ಲ. ಮತ್ತು ಮುಂದೆ ಯಾವಾಗ ತನಕ ವೈದ್ಯಕೀಯ ಕಾಲೇಜ್ ಆಗುತ್ತಲ್ಲ ಹೋರಾಟದ ರೂಪರೇಷೆ ಬದಲಿ ಆಗ್ತದೆ, ಖರೆ ಹೋರಾಟ ಏನು ಬದಲಿ ಆಗೋದಿಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ಜನರಿಗೋಸ್ಕರ ಕೇಳ್ತಕ್ಕಂಥ ಒಂದು ಹೋರಾಟ. ವಿಜಯಪುರ ಜಿಲ್ಲೆಗೆ 371 ಜೆ ಬರಲಿಲ್ಲ, ಒಂದು ಹೈಕೋರ್ಟ್ ಆಗಲಿಲ್ಲ, ಯಾವುದೇ ಜನಪರವಾಗಿರ್ತಕ್ಕಂಥದ್ದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಆಡಳಿತಾತ್ಮಕ ಕಚೇರಿಗಳು ಬರಲಿಲ್ಲ. ಆ ಕಾರಣಕ್ಕಾಗಿ ಒಂದು ದೊಡ್ಡ ಹೋರಾಟವನ್ನು ಸುದೀರ್ಘ 106 ದಿನಗಳ ಕಾಲ ನಡೆಸಿರ್ತಕ್ಕಂಥ ಹೋರಾಟವನ್ನು ರಾತ್ರೋರಾತ್ರಿ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು ದುರದೃಷ್ಟಕರ. ಕೂಡಲೇ ಏನಪ್ಪ ಅಂತಂದರೆ ಕ್ಷಮೆ ಯಾಚಿಸಬೇಕು, ಟೆಂಟನ್ನು ಅಲ್ಲೇ ಹಾಕಿಕೊಡ್ಬೇಕು, ಈ ಹೋರಾಟಗಾರರಿಗೆ ಭಾಳ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಅದೇ ರೀತಿ ನಾಳೆ CM ಅವರು 9ನೇ ತಾರೀಕು ಬರ್ತಾ ಇದ್ದಾರೆ. ಅದರೊಳಗಡೆ ನೀವೇನಾದರೂ ಒಂದು ತೀರ್ಮಾನ ತೆಗೆದುಕೊಳ್ಳದೇ ಇದ್ದರೆ ಖಂಡಿತವಾಗ್ಲೂ ಸಮಸ್ಯೆಗೆ ಈಡಾಗ್ತದೆ ವಿಜಯಪುರ ಜಿಲ್ಲೆ ಅಂತಕ್ಕಂಥದ್ದು ಇಲ್ಲಿ ನಾವು ಎಚ್ಚರಿಕೆ ಕೊಡಲಿಕ್ಕೂ ಕೂಡ ಬಯಸ್ತೇವೆ. ಜಿಲ್ಲಾಡಳಿತ ಟೆಂಟ್ ತಗೊಂಡು ಹೋಗ್ಬಿಟ್ಟಿದೆ, ಪೊಲೀಸರು ಜಿಲ್ಲಾಡಳಿತ ಕೂಡಿ ಟೆಂಟ್ನ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಎದ್ದು ಟೆಂಟ್ನಾಗ ಇರ್ತಕ್ಕಂಥವ್ರನ್ನ ಎಬ್ಬಿಸಿ ಓಡಿಸಿ ಅದನ್ನು ಟೆಂಟ್ ಕಿತ್ಕೊಂಡು ಹೋಗ್ಬಿಟ್ಟಾರೆ ಅವರು. ಅಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ದಾಖಲೆಗಳಿದ್ದು, ಹೋರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇತ್ತು, ಅವೆಲ್ಲ ಕಿತ್ಕೊಂಡು ಹೋಗೋದ್ರ ಮುಖಾಂತರ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡಿದ್ದಾರೆ. ಕೂಡಲೇ ಇದು ಖಂಡನಾರ್ಹ ಕೆಲಸ. ನಾವು ಹೋರಾಟ ಸ್ವರೂಪ ಬದಲಾಗ್ತದೆ, ಹೋರಾಟ ನಿರಂತರವಾಗಿರ್ತದೆ, ಹೋರಾಟ ನಿಲ್ಲೋದಿಲ್ಲ, ಖಂಡಿತವಾಗ್ಲೂ ಹೋರಾಟ ನಡೀತಾ ಇರ್ತದೆ. ನಿನ್ನೆ ನಾವು ಧರಣಿ ಮಾಡ್ಬೇಕಂತ ಹೋಗಿದ್ದೀವಿ, ಅವ್ರಿಗೇನು ತೊಂದರೆ ಕೊಡ್ಬೇಕಂತ ಹೋಗಿತ್ತಿಲ್ಲ. ನಾವು ಒಂದು ಸ್ವಲ್ಪ ಕೂತ್ರೆ ನಮಗೂ ಎಲ್ಲಕ್ಕೂ ಅನುಕೂಲ ಆಗ್ತದೆ ನಾವು ಹೋಗೇವಿ. ನಾವು ಜನಪರವಾಗಿದ್ದೇವೆ. ಆದರೆ ಇವರು ದೌರ್ಜನ್ಯ ಭಾಳ ಮಾಡಿದ್ದಾರೆ. ನಿನ್ನೆ
ಎಳೆದಾಡೋದು ಇದು ಮಾಡೋದು. ಸ್ವಾಮಿಗಳಿಗೆ ಅವರು ಮೊಬೈಲ್ ಕಸ್ಕೊಂಡಿರುತ್ತೆ, ಅವರು ತಾವೇ ಇದು ಮಾಡಿ ಪ್ಲಾನ್ ಮಾಡಿ ಇದು ಮಾಡಿಕೊಂಡು ಆ ಥರ ಮಾಡಿ ನಮಗೆ ಒಳಗೆ ಹಾಕ್ಸಕ್ಕೆ ಪ್ರಯತ್ನ ಪಟ್ಟು ರಾತ್ರಿ 1 ಗಂಟೆ ನಂತರ ಬಂದು ಇದನ್ನು ಟೆಂಟ್ ಕಿತ್ತಿದ್ದಾರೆ. ಅಂದರೆ ಇವ್ರು ಹೊಳ್ಳಿ ಮತ್ತು ಧರಣಿ ಕುಂಡ್ರಬಾರ್ದತ್ತೆ ವಿಚಾರ ಮಾಡಿ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡು ಕಿರಿಂದ ಇಷ್ಟೆಲ್ಲ ಮಾಡ್ಯಾರ. ಆದ್ರೂ ನಾವು ಬಿಡಲ್ಲ. ಸಿದ್ದರಾಮಯ್ಯ ಬಂದ್ರು ಸುದ್ದಿಗೆ ಅವ್ರಿಗೆ ಹೆಂಗೆ ನಾವು ಮತ್ತಿಗೆ ಹಾಕಬೇಕು ಹಾಕ್ತೇವಿ ನಾವು. ಒಟ್ಟ ಇದನ್ನು ಬಿಡೋದಿಲ್ಲ. ಒಟ್ಟ ಇದನ್ನು ಶಾಸಕರೇ ಅದಾರ್ರಿ ಸರ್, ಬಸವನಗೌಡ ಅದಾರ್ರಿ, ಯತ್ನಾಳ್ ಸರ್ ಅದಾರ, ಇವರು MB ಪಾಟೀಲ್ ಸರ್ ಅದಾರ. ಇವರು ಪೊಲೀಸರು ಅವ್ರು ಹೇಳ್ದಂಗೆ ಕೇಳ್ಕೊತೇ ಮಾಡ್ಯಾರ. ನಮ್ಗೆ ಅವ್ರು ಇದು ಮಾಡ್ಯಾರ. ಜಳಕಿ ಸೊಲ್ಲಾಪುರ ಸನಿ ಮತ್ತು ವಾರ್ತಿ ಬರೋದು ಬರೀ ಗಾಡಿ ಹೊತ್ತು ತಿರ್ಗಾಸಿ 1 ಗಂಟೆ ನಂತರ 2 ಗಂಟೆ ನಂತರ ಅಲ್ಲಿ ಇದಕ್ಕೆ ಕರ್ಕೊಂಡು ಹೋದ್ರಿ ಜಳಕಿಗೆ. ಜಳಕಿ ಹೇಳಿ ಕುಂಡ್ರಿಸಿ ಬಿಸಿ ಅನ್ನ ಮಾಡಿಸ್ತೇವೆ ಅಂತೇಳಿ ತಂಗಳನ್ನ ತಂದು ಕೊಟ್ಟರು. ಉಣ್ಣವ್ರು ಉಂಡ್ರು ಉಳ್ಳಾರವ್ರು ಬಿಟ್ರು, ಚಹಾ ಕುಡಿಸಿ. ಆದ್ರೆ ನಮಗೇನು ಅವ್ರು ಪೊಲೀಸರನ್ನ ತೊಂದರೆ ಮಾಡಿಲ್ಲ. ಬಟ್ ಈ ಸರ್ ಹತ್ತಿದ್ರು ಅವ್ರಿಗೆ ಏನು ಮಾಡಿದ್ರು, ಬೆಲ್ಲ ಬೇಡಿದ್ರು. ಅವರು ಶುಗರ್ ಪೇಷಂಟ್ ರೀ, ಅದು ಲೋ ಆಯ್ತು ಅವ್ರದ್ದು. ಬೆಲ್ಲ ಬೇಡಿದ್ರು, ಟೈಮಿಂಗ್ ಅವ್ರು ಇದು ಅಲ್ಲಿಲ್ಲ ಅಂದ್ರು. ಅದು ಯಾರ್ರಿ ಮಂಜುನಾಥ್ ಸರ್ ಹತ್ತಿದ್ರು. ಅವ್ರೊಂದು ಸ್ವಲ್ಪ ಅವ್ರಿಗೆ ಬಾಯ್ ಆಯ್ತು. ಅವ್ರು ಟೆನ್ಷನ್ ತೊಗೊಂಡು ಕೋಮಾದಾಗ ಹೋದ್ರು. ಅವ್ರು ಸರ್ಕಾರಿ ಸಿವಿಲ್ ಹಾಸ್ಪಿಟಲ್ನಾಗ ಅಡ್ಮಿಟ್ ಅದಾರ ರೀ. ಇನ್ನಾದ್ರು ಜ್ಯೋತಿ ಮಿನಿಜ್ಗೆ ಅಂತೇಳಿ.